ಮೂಡಾದಲ್ಲಿ ಮಹಾ ವಂಚನೆ. ಪಾರ್ವತಮ್ಮನವರು ಯಾರಿದ್ದಾರೆ, ನಮ್ಮ ಸಿದ್ದರಾಮಯ್ಯನವರ ಶ್ರೀಮತಿಯವರು, ಅವ್ರ ಹೆಸರಲ್ಲಿ ಒಂದು 15 ನಿವೇಶನಗಳಿದೆ. ಜಿಲ್ಲಾಧಿಕಾರಿಗಳಲ್ಲಿ ಒಂದು 10 ನಿವೇಶನ ಇದೆ. GT ದೇವೇಗೌಡರು ಮತ್ತು ಮಗ ಹರೀಶ್ ಗೌಡ MLA 110 ನಿವೇಶನಗಳು. ಮರಿತಿಬ್ಬೇಗೌಡ ಮಾಜಿ MLC 58 ನಿವೇಶನಗಳು. ನಾಗೇಂದ್ರ ಮಾಜಿ MLA 41 ನಿವೇಶನಗಳು. ಮಂಜೇಗೌಡ MLC 104 ನಿವೇಶನಗಳು. ST ಸೋಮಶೇಖರ್ ಮಾಜಿ ಸಚಿವ 50 ನಿವೇಶನಗಳು. HV ರಾಜೀವ್ ಮೂಡ ಮಾಜಿ ಅಧ್ಯಕ್ಷ 65 ನಿವೇಶನಗಳು. ಯಶಸ್ವಿನಿ ಸೋಮಶೇಖರ್ ಮಾಜಿ ಮೂಡ ಅಧ್ಯಕ್ಷರು 68 ನಿವೇಶನಗಳು. ಭೈರತಿ ಸುರೇಶ್ ಹಾಲಿ ಸಚಿವರೇನಿದ್ರ ನಾಚಿಕೇಟಿನ ಸಚಿವರು ಸುಮಾರು ಒಂದು 69 ನಿವೇಶನಗಳಿದೆ. ಹರೀಶ್ ಗೌಡ್ರ ಹೆಸರಲ್ಲಿ ಸುಮಾರು ಒಂದು 28 ನಿವೇಶನಗಳಿದೆ. ಮೊದಲನೇದಾಗಿ ಮೈಸೂರಿನ ನಾಗರಿಕರು ಏನಿದ್ರ ತಿಳ್ಕೋಬೇಕು, ಏನ್ ಮೂಡ ಹಗರಣ ಏನಿದೆ, ಬಹುಶಃ ಇದು ಎಲ್ಲೋ ಮಾಧ್ಯಮದಲ್ಲಿ ತಿಳಿಸ್ತಾ ಇರೋದು ಅಥವಾ ಬೇರೆ ಪ್ರಭಾವಿ ನಾಯಕರು ಮಾತಾಡ್ತಾ ಇರೋದು ಬರೀ 2,000 ಅಂತ ಹೇಳ್ತಾ ಇದ್ದಾರೆ ಕೋಟಿ ಹಗರಣ ಅನ್ಬಿಟ್ಟು. ಬಹುಶಃ ಇದು ನಮ್ಮ ಪ್ರಕಾರ ಹೋದ್ರೆ ಒಂದು 5,000 ಕೋಟಿ ಹಗರಣ ಆಗಿದೆ. ಇದನ್ನ ಮುಖ್ಯಮಂತ್ರಿಗಳು ಬಹುಶಃ ನಮ್ಮ ದುರಂತ ಅಂದ್ರೆ ಮೈಸೂರಿನ ಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿ ಹೆಸರಲ್ಲೇ ಇವತ್ತು ಅವರ ಶ್ರೀಮತಿ ಹೆಸರಲ್ಲಿ ಒಂದು 15 ಸೈಟ್ಗಳು ಮಂಜೂರಾಗಿದೆ. ಇದನ್ನ ಬಹುಶಃ ನಾನು ಒಂದು 5 ತಿಂಗಳಿಂದನೇ ನಮ್ಮ ಪಕ್ಷದ ಪೇಜ್ ಮತ್ತೆ ನನ್ನ ವೈಯಕ್ತಿಕ ಪೇಜ್ ಅಲ್ಲಿ ಮೂಡಾಯಿಂದನೇ ಲೈವ್ ಮಾಡಿ ತಿಳಿಸಿ ಸಾರ್ವಜನಿಕರಿಗೆ. ಇಲ್ಲಿ ನಾವು ಬಹುಶಃ ಇನ್ನೊಂದು ಮುಖ್ಯವಾದ ಅಂಶ ತಿಳಿಸೋದು ಅಂದ್ರೆ ಸಾರ್ವಜನಿಕರ ವಲಯದಿಂದನೇ ನಮಗೆ ಕೆಲವು RTI ಕಾರ್ಯಕರ್ತರು ಮಾಹಿತಿದಾರರು ತಲುಪಿಸಿದ್ದಾರೆ. ಇಲ್ಲಿ ಅವರು ತಲುಪಿಸಿರುವಂತಹ ಒಂದು ಏನಿದೆ ಹಗರಣದ ಕೂಪದ್ದು ಒಂದು ಲಿಸ್ಟ್ ಏನಿದೆ, ಇಲ್ಲಿ 3 ಪಕ್ಷದವರು ಏನಿದ್ದಾರೆ JDS, ಕಾಂಗ್ರೆಸ್, ಬಿಜೆಪಿ ರಾಜಕೀಯ ನಾಯಕರು ಯಾರ್ಯಾರಿದ್ದಾರೆ 3 ಪಕ್ಷದ ಪಾರ್ಟಿಯವರು ಇನ್ವಾಲ್ವ್ ಆಗಿದ್ದಾರೆ. ಇವತ್ತು ಇಲ್ಲಿ ಯಾವ ಪಕ್ಷ ಬಂದ್ರು ಒಂದು ಪ್ರಾದೇಶಿಕ ಅಸ್ಮಿತೆ ಏನು ಕಾಪಾಡಿಕೊಂಡು ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕರಿಗೆ ತಲುಪಬೇಕಾದಂತಹ ಸೈಟ್ಗಳು ಇವತ್ತು ಪ್ರಭಾವಿ ರಾಜಕಾರಣಿಗಳು ಇಟ್ಕೊಂಡು ಅವರ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇನ್ನೂ ಹೇಳೋದಾದ್ರೆ ಶ್ರೀಮತಿ ಪಾರ್ವತಮ್ಮನವರು ಯಾರಿದ್ದಾರೆ, ನಮ್ಮ ಸಿದ್ದರಾಮಯ್ಯನವರ ಶ್ರೀಮತಿಯವರು, ಅವ್ರ ಹೆಸರಲ್ಲಿ ಒಂದು 15 ನಿವೇಶನಗಳಿದೆ. ಜಿಲ್ಲಾಧಿಕಾರಿಗಳಲ್ಲಿ ಒಂದು 10 ನಿವೇಶನ ಇದೆ. GT ದೇವೇಗೌಡರು ಮತ್ತು ಮಗ ಹರೀಶ್ ಗೌಡ MLA 110 ನಿವೇಶನಗಳು. ಮರಿತಿಬ್ಬೇಗೌಡ ಮಾಜಿ MLC 58 ನಿವೇಶನಗಳು. ನಾಗೇಂದ್ರ ಮಾಜಿ MLA 41 ನಿವೇಶನಗಳು. ಮಂಜೇಗೌಡ MLC 104 ನಿವೇಶನಗಳು. ST ಸೋಮಶೇಖರ್ ಮಾಜಿ ಸಚಿವ 50 ನಿವೇಶನಗಳು. HV ರಾಜೀವ್ ಮೂಡ ಮಾಜಿ ಅಧ್ಯಕ್ಷ 65 ನಿವೇಶನಗಳು. ಯಶಸ್ವಿನಿ ಸೋಮಶೇಖರ್ ಮಾಜಿ ಮೂಡ ಅಧ್ಯಕ್ಷರು 68 ನಿವೇಶನಗಳು. ಭೈರತಿ ಸುರೇಶ್ ಹಾಲಿ ಸಚಿವರೇನಿದ್ರ ನಾಚಿಕೇಟಿನ ಸಚಿವರು ಸುಮಾರು ಒಂದು 69 ನಿವೇಶನಗಳಿದೆ. ಇಲ್ಲಿನ ಚಾಮರಾಜ ಏನು ಶಾಸಕ ಯಾರಿದ್ದಾರೆ ನಮ್ಮ ಹರೀಶ್ ಗೌಡ್ರ ಹೆಸರಲ್ಲಿ ಸುಮಾರು ಒಂದು 28 ನಿವೇಶನಗಳಿದೆ. ಇದೆಲ್ಲ ಆದ್ಮೇಲೆ ನಾವು ಬಹುಮುಖ್ಯವಾಗಿ ಹೇಳೋದು ಸಾರ್ವಜನಿಕರು ಇವತ್ತು ಯಾರು ನೀವು ಮತದಾನ ಮಾಡಿಕೊಂಡು 3 ಪಕ್ಷಗಳನ್ನ ಇವತ್ತು ಅಪ್ಪ ಆಗಿ ತಾಲ್ಮರ ಅನ್ಬಿಟ್ಟು JDS, ಕಾಂಗ್ರೆಸ್, ಬಿಜೆಪಿ ಏನ್ ನಿಂತಿದ್ದೀರಾ, 3 ಪಕ್ಷಗಳು ಬಂದು ಹೇಳಿಲ್ವೇ ಭ್ರಷ್ಟಾಚಾರದಲ್ಲಿ ತುಳುಕ್ತಾ ಇದ್ದಾರೆ. ಇಲ್ಲಿ ನಾವು ರಾಮನ ಹೆಸರಲ್ಲಿ ಭೀಮನ ಹೆಸರಲ್ಲಿ ಮತದಾನ ಮಾಡ್ಕೊಂಡು ಜನರನ್ನ ಮೂರ್ಖನಾಗಿ ಮಾಡ್ಕೊಂಡು ನಿಂತಿದ್ದಾರೆ. ಇದೆಲ್ಲ ಯಾರಿಗೆ ಸಿಗ್ಬೇಕಾಯ್ದಿದ್ದು? ಅಂದಿನ ಕಾಲದಲ್ಲಿ ಮಹಾರಾಜರು ಮಾಡಿದ್ದು. ಇದು ಸಾರ್ವಜನಿಕರು ಸಿಗಬೇಕು. ಯಾರು ಅನಾನುಕೂಲಸ್ಥರು ಯಾರಿದ್ದಾರೆ ಇವತ್ತು ನಮ್ಮ ಸಾರ್ವಜನಿಕ ವಲಯದಲ್ಲಿ ಅವ್ರಿಗೋಗಿ ತಲುಪಬೇಕಾದಂತ ನಿವೇಶನಗಳು ಇವತ್ತು ಬಂದು ಒಂದು 5,000 ಕೋಟಿ ಹಗರಣ ಅಂತ ಹೇಳ್ತೀನಿ. ಇದನ್ನ ಮುಖ್ಯವಾಗಿ ನೋಡ್ತಿರೋಂತ ದೇಶದ ಯಾರು ಬಹುಶಃ ನಮ್ಮ ಮೋದಿ ಸಾಹೇಬ್ರು ಅಥವಾ ಯಾರು CS ಇದ್ರೆ ಕರ್ನಾಟಕ ರಾಜ್ಯದ ಕಾರ್ಯದರ್ಶಿಗಳು ಇದನ್ನ CBIಗೆ ವಹಿಸಬೇಕು. ಬಹುಶಃ ಇದೆಲ್ಲೂ ಒಂದು ತಾರ್ಕಿಕ ಅಂತ್ಯ ಸಿಗಬೇಕು ಅಂದ್ರೆ SITನೋ ಕಣ್ಣೂರ್ಸ ಆಟಗಳು ಆಡ್ಕೊಂಡು ಸ್ಥಳೀಯವಾಗಿ SIT ಅಥವಾ CID ಕೊಡ್ತೀನಿ ಅಂತಿರೋ ಮುಖ್ಯಮಂತ್ರಿಗಳು ಇದನ್ನ CBIಗೆ ವಹಿಸಾಗ್ಲೇ ಮಾತ್ರ ಇದು ಒಂದು ತಾರ್ಕಿಕ ಅಂತ್ಯ ಕಾಣುತ್ತೆ. ಮತ್ತೆ ಇಲ್ಲಿ ಯಾರು ಹಗರಣದಲ್ಲಿ ಮೇನ್ ರೂವಾರಿ ಆದ್ರೆ ದಿನೇಶ್ ಕುಮಾರ್ ತಿಳ್ಕೋಬೇಕು ಸಾರ್ವಜನಿಕರು. ಇವ್ರನ್ನ ಬಹುಶಃ ಎಲ್ಲೋ ಟ್ರಾನ್ಸ್ಫರ್ ಮಾಡಿದ್ರು, 2 ಸರಿ ರಿಟರ್ನ್ ಬಂದಿದ್ದಾರೆ. ಇವ್ರ ಮೇಲೂ ಒಂದು ಇರೋಂಥದ್ದು ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಒಂದು 8 ಕೋಟಿ ಕೊಟ್ಟಿ ಇವ್ರ ಚೇಂಬರ್ಗೆ ಯಾರು ತಿರ್ಗಾ ಅದೇ ಸ್ಥಾನಕ್ಕೆ ಬಂದಿದ್ದಾರೆ. ಇಲ್ಲೆಲ್ಲ ಬಹುಶಃ ಮೇನ್ ಆಗಿ ಭೈರತಿ ಸುರೇಶ್ ಯಾರಿದ್ದಾರೆ ನಮ್ಮ ನಗರಾಭಿವೃದ್ಧಿ ಸಚಿವರು ಯಾರಿದ್ದಾರೆ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಇದರಲ್ಲಿ. ಇದನ್ನ ತಿಳ್ಕೊಂಡು ಸಾರ್ವಜನಿಕರು ಇದು ಮುಂದಿನ ದಿನಗಳಲ್ಲಿ ನಾವು ನಾಳಿದ್ದು ಸುಮಾರು ಒಂದು ಬುಧವಾರ ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ದೀವಿ. ಇವರ ದಾಖಲಾತಿಗಳು ಏನಿದೆ ಎಲ್ಲ ಬಿಡುಗಡೆ ಮಾಡ್ತೀವಿ ಅಂತ ನಾನು ತಿಳಿಸ್ಕೊಡ್ತೇನೆ ಸರ್. ಇದಿಷ್ಟು ಬಂದು ರೈತರು ಏನಿದೆ ಇದೆಲ್ಲ ಏನಿದೆ ಫ್ರಾಡ್ ಸ್ಕ್ಯಾಮ್ಗಳೆಲ್ಲ ಮಾಡಿರೋದು. ಕೆಲವೊಂದು ಭೂಮಿಗಳೇ ಇಲ್ಲ. ಈಗ ಯಾವ್ದೋ ಇನ್ನೊಂದು ಕೇಸ್ ನಾವು ಹೋಗಿದ್ವಿ, ಅಲ್ಲಿ ಏನು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇದೆ, ಯಾವುದೋ ಒಂದು NR ಕೇಸ್ ನಾವು ಆನ್ ಫೀಲ್ಡ್ ಅಲ್ಲೇ ಬಂದಿದ್ದೀಗ. ಅಲ್ಲಿ ಆ ಪಾರ್ಟಿನೇ ಇಲ್ಲ, ಜಾಗನೇ ಇಲ್ಲ, ಅಂತವ್ರ ಹೆಸರೆಲ್ಲ ಬಂದು 10 ನಿವೇಶನಗಳು 15 ನಿವೇಶನಗಳು. ಇಲ್ಲಿ ನಾವು ತೋರಿಸಿರೋದು ಬಂದು ಬರೀ ಪ್ರಭಾವಿ ರಾಜಕಾರಣಿಗಳ ಏನ್ ನಿವೇಶನ ಹಂಚಿಕೆ ಆಗಿದೆ ಅದನ್ನ ಮಾತ್ರ. ಅದನ್ನ ಬಿಟ್ಟು ಇವ್ರ ಪುಡಾರಿ ಚೇಳಗಳು ಏನಿದ್ದಾರೆ ರಾಜಕಾರಣಿಗಳ ಚೇಳಗಳ ಹೆಸರಲ್ಲಿ ಅವ್ರು ಯಾರು ಹಿಂದ್ಗಡೆ ಜನ ನಿಂತ್ಕೋತಾರಲ್ಲ ಜಯಕಾರ ಹಾಕೊಂಡು ಅವ್ರ ಹೆಸರುಗಳಲ್ಲಿ ಅವ್ರ ಸ್ಥಳೀಯ ನಾಯಕರುಗಳು ಯಾರಾದ್ರೆ ಇನ್ನು MLAಗಳು ಇನ್ನು ಕಾರ್ಪೊರೇಟರ್ಗಳು ಮಾಜಿ ಕಾರ್ಪೊರೇಟರ್ಗಳ ಹೆಸರುಗಳಲ್ಲಿ ಇನ್ನು ಬಹುಶಃ ರಾಕೇಶ್ ಪಾಪಣ್ಣ ಅವರೊಂದು ಜನ ಇದ್ದಾರೆ ಲಿಸ್ಟ್ಗಳೆಲ್ಲ ಎಲ್ಲರ ಹೆಸರಲ್ಲೂ ಬೇನಾಮಿಯಾಗಿ ಏನು ಸರ್ಕಾರಗಳು ಏನು ಅಧಿಕಾರಿ ವರ್ಗ ಏನಿದೆ
ಹಸ್ತಾಂತರ ಮಾಡಿದೆ, ರಿಜಿಸ್ಟ್ರೇಷನ್ ಆಗಿದೆ, ಕಡತಗಳು ನಾಪತ್ತೆ ಆಗಿದೆ. ನಾವು ಆಲ್ರೆಡಿ ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಾ ಇದೀವಿ, ಕಡತಗಳು ನಾಪತ್ತೆ ಮಾಡ್ಕೊಂಡಿದ್ದಾರೆ. ಇದು ಒಂದು ಬಹುಶಃ ಈ ವರ್ಷಗಳಲ್ಲೇ ನಡೆದಿರಂತಹ ಒಂದು ಬಹುಕೋಟಿ ಹಗರಣ ಅಂತ ಅನ್ಬೋದು. ಇದು ನಾನು ಆಲ್ಮೋಸ್ಟ್ ನಮ್ಮ ಗಮನಕ್ಕೆ ಬಂದು ಸುಮಾರು ಒಂದು ವರ್ಷ ಆಯ್ತಿದ್ದು. ಒಂದು ವರ್ಷದಿಂದ ನಾವು ಒಂದು ಪಕ್ಷಾತೀತವಾಗಿ ಅಲ್ಲಿ ನಮಗೆ ಇನ್ನೂ ಅಧಿಕಾರ ಇಲ್ಲದೆ ಇದ್ರು, ಹಣಬಲ ಇಲ್ಲದೆ ಹೋಗಿ ಅಧಿಕಾರಿನ ಹಿಡಿದು ನಾವು ಏನೇನು ದಾಖಲಾತಿ ಬೇಕಾಗಿತ್ತು ಅದನ್ನ ಕೇಳಿದ್ರು ಏನೋ ಮಾಡಿಕೊಂಡು ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಒಂದು ವರ್ಷದಿಂದ ನಾವು ಹಿಂದೆ ಇದ್ದೀವಿ. ಇದ್ರ ಈ ಮಧ್ಯ ಬಂದು 2 ಬಾರಿ ಬಂದು ಯಾರು ನಮ್ಮ ಮೂಡ ಆಯುಕ್ತರಾಗಿರೋ ದಿನೇಶ್ ಕುಮಾರ್ 2 ಬಾರಿ ಚೇಂಜ್ ಆಗಿ ಬಂದ್ರು. ಏನಕ್ಕೆ ಅಂತ ಇಲ್ಲಿ ಗೊತ್ತು, ಇಲ್ಲಿ ಏನು ಲೂಟಿ ಮಾಡೋರು ಜನಸಾಮಾನ್ಯರು ಕೇಳಲ್ಲ, ಅಯೋಗ್ಯರಿದ್ದಾರೆ, ಮೂರ್ಖರಿದ್ದಾರೆ. ನಮ್ಮ ಮೈಸೂರಿನ ನಾಗರಿಕ ಪ್ರಜ್ಞಾವಂತರಂತೂ ಯಾರು ಇಲ್ವೇ ಇಲ್ಲ. ನಾವೇನೇ ಲೂಟಿಗಳು ಮಾಡಿದ್ರು ಯಾರು ನಮ್ಮನ್ನು ಕೇಳಲ್ಲ ಅಂದ್ಬಿಟ್ಟು ವ್ಯವಸ್ಥೆಲಿದೆ. ಬಟ್ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದನ್ನ ಈ ಕೇಸ್ನ ತಗೊಂಡು ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರಿಗೆ ತಲುಪಬೇಕಾಯಿತು ಈ ನಿವೇಶನಗಳನ್ನ ಕೊಡಿಸಂತ ಪ್ರಾಮಾಣಿಕ ಪ್ರಯತ್ನ ಅಂತೂ ಮಾಡ್ತೀವಿ ಸರ್. ಸಿಬಿಐ ವಹಿಸಿದ್ರೇನೆ ನೋಡಿ, ಈಗ ಪಾರದರ್ಶಕ ಆಡಳಿತ ಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಬಂದು ಇದನ್ನ ಕೊಡ್ಲೇಬೇಕು. ಏನಕ್ಕೆ ಅಂದ್ರೆ ಇಲ್ಲಿ ಖುದ್ದು ಮುಖ್ಯಮಂತ್ರಿಗಳ ಶ್ರೀಮತಿಯವರ ಹೆಸರೇ ಬಂದಿದೆ. ಇದರಲ್ಲಿ 15 ಸೈಟು ರಿಜಿಸ್ಟ್ರೇಷನ್ ಕಾಪಿಗಳು ನಮ್ಮ ಹತ್ರ ಸಿಕ್ಕಿದೆ. ಅದನ್ನು ತಲುಪಿಸ್ಕೊಡ್ತೀವಿ ಮಾಧ್ಯಮಗಳಿಗೆ. ಇದು ಬಹುಶಃ ಇದು ಕಡತಗಳು ಏನಿದೆ ನಾವು ಹೇಳಿಲ್ವೇ, ಇನ್ನೊಂದು 2 ದಿನ ಬಹುಶಃ ಬುಧವಾರದಲ್ಲಿ ಪ್ರಶ್ನೆ ಕರೆದಿ ಮಾಧ್ಯಮ ಮಿತ್ರ ಮೈಸೂರಿನ ಮಾಧ್ಯಮ ಮಿತ್ರರನ್ನ ಕರೆದಿ ಎಲ್ಲಾ ದಾಖಲಾತಿಗಳನ್ನು ಕುಲ್ಲಂಕುಲ ಬಿಡುಗಡೆ ಮಾಡ್ತಿದ್ದೀವಿ. ಜೊತೆಗೆ ಸದ್ಯದಲ್ಲಿ ಇವ್ರೇನು ಈ ಕೇಸ್ ನಡೆಯುವವರೆಗೂ ಯಾರು ಆಯ್ತಿರಿದ್ರೆ ಅವ್ರು ಅಮಾನತ್ ಮಾಡಿ ಅಂತ ಹೇಳ್ತಾರೆ. ಮೊದಲನೇದಾಗಿ ಅಮಾನತ್ ಮಾಡಬೇಕು. ಮತ್ತೆ ಅದು ವರ್ಗಾವಣೆಗೂ ಆದ್ರೂ ಸರ್ ಅಲ್ಲಿ ಇಂಥ 420 ಕೆಲಸನ ಅಲ್ಲೂ ಕುತ್ಕೊ ಮಾಡೋದು ಆ ವ್ಯಕ್ತಿ. ನಾವ್ ಹೇಳ್ತಿರೋದು ಅವ್ನ್ ಗೊತ್ತು ಇದೆಲ್ಲ ಭ್ರಷ್ಟಾಚಾರದಲ್ಲಿ ಕೂಡಿದ್ದಾರೆ ಅಂತ ವ್ಯಕ್ತಿನ ಅಮಾನತ್ ಮಾಡೋದ್ ಬಿಟ್ಟು ಇಂದಿನ ಸರ್ಕಾರಗಳು ಅವ್ನು ವರ್ಗಾವಣೆ ಮಾಡ್ತಿದೀವಿ ಅಂತ ನಡೀತಾ ಇದೆ. ಮೊದಲನೇದಾಗಿ ಯಾವುದೇ ಹುದ್ದೆ ಕೊಡದೆ ಅವ್ರನ್ನ ಅಮಾನತ್ ಮಾಡಿಟ್ಟು ಯಾರು ಬೈರತಿ ಬಸವರಾಜ್ ಯಾರಿದ್ದಾರೆ ಅವ್ರನ್ನ ದಯವಿಟ್ಟು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತೇನೆ, ಬೈರತಿ ಸುರೇಶ್ ಅವ್ರನ್ನ.